ನಮಸ್ತೆ. ಈ ದಿನ ಒಂದು ಹೊಸ ನ್ಯೂಸಲ್ಲಿ ನಾವು ಪ್ರೆಸ್ ಅವರಿಗೆ ಹೇಳ್ತಾ ಇದ್ದೀವಿ. ಈ KGF ಅಲ್ಲಿ ಅನ್ಆಥರೈಸ್ ಚರ್ಚಿಗಳು ತುಂಬ ಇದೆ. ಈ ಅನ್ಆಥರೈಸ್ ಚರ್ಚಿ ಇಟ್ಕೊಂಡು ಏನು ಮಾಡ್ತಾರೆ, BGMದಲ್ಲಿ ಆಥರೈಸ್ ಆಗಿದ್ದೇನೋ ಮೈನಾರಿಟಿ ಸೆಲ್ಲಲ್ಲಿ, ಕರ್ನಾಟಕ ಮೈನಾರಿಟಿ ಕಮಿಷನಲ್ಲಿ ತುಂಬ ಲೋನ್ಗಳು ತಗೊಂಡ್ಬಿಟ್ಟಿದ್ದಾರೆ. ಎಷ್ಟು ಅವರವರು 1,50,00,000 ಮೋರ್ ದೆನ್ ಒಂದು 13 ಚರ್ಚ್ ಮೈನಿಂಗ್ ಏರಿಯಾದಲ್ಲಿ. ನಾನ್ ಏರಿಯಾದಲ್ಲಿ ಎಷ್ಟು ಚರ್ಚ್ ನಾಳೆ RTIಲಿ ಕೇಳ್ತಾ ಇದ್ದೀವಿ. ಯಾವ ಬೇಸ್ ಮೇಲೆ ಮೈನಾರಿಟಿ ಕಮಿಷನ್ ಇವ್ರು ಕೊಡ್ತಾರೆ? ಮೈನಿಂಗ್ ಏರಿಯಾದಲ್ಲಿ ಎಷ್ಟು ಚರ್ಚ್ ಆಥರೈಸ್ ಇದೆ, ಎಷ್ಟು ಚರ್ಚ್ ಅನ್ಆಥರೈಸ್ ಇದೆ? ಯಾವ ಚರ್ಚ್ ಆಥರೈಸ್ ಇರಲ್ಲ, ಕೆಲವು ಚರ್ಚ್ಗಳು ಮಾತ್ರ ಆಥರೈಸ್ ಇದೆ. ಓಲ್ಡ್ ಚರ್ಚ್ ಮೈನಿಂಗ್ ಅಲ್ಲಿ ತುಂಬಾ ಓಲ್ಡ್ ಇರುವ ಚರ್ಚ್ ಕೆಲವು ಚರ್ಚ್ಗಳಿದೆ ಅಷ್ಟೇ. ಲಿಸ್ಟ್ ಹೇಳಿದ್ರೆ ಕೂಡ ಮನವ ನಿಕಲ್ಸನ್ ಅದು ಅವ್ರದ್ದು ಒಂದಿದೆ. ಲೂರ್ದನ್ ಚರ್ಚ್ ಅದು ಓಲ್ಡ್ ಚರ್ಚ್. ಇದೆಲ್ಲ ಬಂದು ಓಲ್ಡ್ ಚರ್ಚ್. ಇದೆಲ್ಲ ಆಥರೈಸ್ ಇರೋರು ಪಕ್ಕ ಇನ್ಕಮ್ ಪಕ್ಕ ಟ್ಯಾಕ್ಸ್ ಕಟ್ತಾ ಇದ್ದಾರೆ. ಕೆಲವು ಚರ್ಚ್ಗಳು ಹೊಸ ಮಾಡಿರೋದು. ಇವ್ರಿಗೆ ಮೈನಾರಿಟಿ ಕಮಿಷನಲ್ಲಿ ಇವರು 50 ಲಕ್ಷ 1 ಕೋಟಿ ಮಾತ್ರ ಫ್ರೀ ಲೋನ್ ಹೆಂಗೆ ಕೊಡ್ತಾರೆ? BGML ಹೆಂಗೆ NOC ಸಿಗುತ್ತೆ ಅವ್ರಿಗೆ? ನಾನು DC ಸಾಹೇಬ್ರ ಹತ್ರ ಮನವಿ ಮಾಡ್ತಾ ಇರೋದು ಏನಂದ್ರೆ, ಸರ್ ಇದು ಯಾವ ರೀತಿಯಲ್ಲಿ ಇವ್ರಿಗೆ ಇಷ್ಟೆಲ್ಲ ಲೋನ್ ಕೊಡ್ತಾರೆ? ಎಲ್ಲ ಮಿಸ್ಯೂಸ್ ಮಾಡ್ಕೊಂಡು ಲೋನ್ ತಗೊಳ್ತಾರೆ ಇವರು. ನಾವು ತಗೊಳ್ಳಿ, ನಾವು ಒಂದು ಇದು ಮೇಲೆ ಬ್ಲೇಮ್ ಮಾಡಕ್ಕೆ ಇಷ್ಟಪಡಲ್ಲ. ಯಾಕಂದ್ರೆ ಲೀಗಲೈಸ್ ಇದ್ರೆ ತಗೊಂಡು ಹೋಗಿ. ಮೈನಿಂಗ್ ಏರಿಯಾದಲ್ಲಿ ಕಟ್ಟಿರೋದು ಯಾವ ಚರ್ಚಿಗೆ ಆಥರೈಸ್ ಇಲ್ಲ ಸರ್. ಮೈನಿಂಗ್ ಏರಿಯಾದಲ್ಲಿ ಯಾವ ಚರ್ಚಿಗೆ ಆಥರೈಸ್ ಇರಲ್ಲ, ಎಲ್ಲ ಅನ್ಆಥರೈಸ್ ಇರುವುದು. ಇದಕ್ಕೆ ಹೆಂಗೆ ಮೈನಾರಿಟಿ ಕಮಿಷನಲ್ಲಿ ಹೆಂಗೆ ಲೋನ್ ಕೊಡ್ತಾರೆ? ಎಷ್ಟು ಫೀಸ್ ಅಮೌಂಟ್ ಇವ್ರು ಕೊಡ್ತಾರೆ? ಯಾವ ರೆಕಾರ್ಡ್ ಬೇಸ್ ಮೇಲೆ ಕೊಡ್ತಾರೆ? ಇದು ಫಸ್ಟ್ ಪಾಯಿಂಟ್. ನಮಗೆ ಆಥರೈಸ್ ಅಂದ್ರೆ ಹೆಂಗೆ, ಯಾವತ್ತು ಕಟ್ಟಿದ್ದಾರೆ ಅವರು? ಸರಿ, ನಾನ್ ಮನೆ ಬಂದ್ರೆ ಅವ್ರಿಗೆ ಒಂದು ಆಥರೈಸ್ ಸೊಸೈಟಿಯಲ್ಲಿ ಏನಾದರೂ ರಿಜಿಸ್ಟ್ರೇಷನ್ ಮಾಡಿರ್ಬೇಕು, ಸಮ್ ಟ್ರಸ್ಟ್ ಮಾಡಿರ್ಬೇಕು, ಅದು ಪಕ್ಕ ಲೀಗಲ್ ಆಗಿ ಟ್ಯಾಕ್ಸ್ ಕಟ್ಟಿರ್ಬೇಕು, ಮುನ್ಸಿಪಾಲಿಟಿ ಪರ್ಮಿಷನ್ ತಗೊಂಡಿರ್ಬೇಕು. ಇದೆಲ್ಲ ಇದ್ರೆ ಮಾತ್ರ ಲೋನ್ ಸಿಗುತ್ತೆ ಅವ್ರಿಗೆ. ಯಾವ್ದು ಏನನ್ನ ಇಟ್ಕೊಂಡಿದ್ರೆ ಮುನ್ಸಿಪಾಲಿಟಿಯಲ್ಲಿ ಕೇಳ್ತೀವಿ, ಮೈನಿಂಗ್ ಏರಿಯಾದಲ್ಲಿ ಕೇಳ್ತೀವಿ. ನಾಳೆ 100% ರೆಕಾರ್ಡ್ ಎಲ್ಲ ತಗೊಂಡು ಯಾವ ಚರ್ಚ್ ಆಥರೈಸ್ ಇದೆ, ಯಾವ ಚರ್ಚ್ ಲೋನ್ ತಗೊಂಡಿದ್ದಾರೆ, ಎರಡಿಗೆ ಹಾಕ್ತಿವಿ. ಮೈನಾರಿಟಿ ಕಮಿಷನ್ಗೆ ಹಾಕ್ತಿವಿ, KGF ಅಲ್ಲಿ BGML ಹಾಕ್ತಿವಿ, ಮುನ್ಸಿಪಾಲಿಟಿಗೆ ಲೆಟರ್ ಕೊಡ್ತೀವಿ. ಲೆಟರ್ ಕೊಟ್ಬಿಟ್ಟು ಇದು ಮಾಹಿತಿ ಮೇಲೆ ತಕೊಂಡು ನೆಕ್ಸ್ಟ್ ಸ್ಟೆಪ್ ಡೈರೆಕ್ಟ್ DC ಹತ್ರ ಕೂತ್ಕೊಂಡು ಮೈನಾರಿಟಿ ಕಮಿಷನಲ್ಲಿ ಯಾವ ಬೇಸಲ್ಲಿ ಕೊಡ್ತಾರೆ, ಸ್ಟೇಟ್ ಮೈನಾರಿಟಿ ಕಮಿಷನಲ್ಲಿ ಇವ್ರು ಕೊಟ್ಟಿದ್ರ ಮೇಲೆ ಯಾರಿಗೆ ಅಲಾಟ್ಮೆಂಟ್ ಮಾಡಿದ್ದಾರೆ ಅವ್ರ ಮೇಲೆ ಲೀಗಲ್ ಆಗಿ ಆಕ್ಷನ್ ತಗೊಳ್ಬೇಕನ್ನೋ ಮೈನಾರಿಟಿ ಕಮಿಷನ್ಗೆ ನಮ್ಮ ಕಡೆಯಿಂದ ಹ್ಯೂಮನ್ ರೈಟ್ಸ್ ಕಡೆ ಪ್ರಿಸರ್ವ್ ಮಾಡ್ತಾ ಇದ್ದೀವಿ. ಪ್ರಿಸರ್ವ್ ಅಂದ್ರೆ ಅವ್ರ ಹತ್ರ ಹೋಗ್ಬಿಟ್ಟು ಮನೆಗೆ ಕೊಟ್ಬಿಟ್ಟು ಮಾತಾಡ್ತಾ ಇದ್ದೀವಿ. ಮೋಸ್ಟ್ಲಿ ನಾಳೆ ಅವ್ರ ಹತ್ರ ಲೆಟರ್ ತಗೊಂಡು ಹೋಗ್ತಾ ಇದ್ದೀವಿ. KGFல கிட்டத்தட்ட ஒரு மைனிங் ஏரியாவில் ஒரு 10 சர்ச்சு 12 சர்ச்சு நேமில் கிட்டத்தட்ட 50 லட்சம் வந்து 1 கோடி ரூபாய் மைனாரிட்டி கமிஷன். அது கோலார் டிஸ்ட்ரிக்ட்ல இருக்குது, பெங்களூர் ஹெட் ஆஃபீஸ்க்கு இது ரெண்டுத்திலும் இவங்க வந்து அப்ளை பண்ணி மைனிங் ஏரியாவில் வந்து யாருக்கும் ஆத்தரைஸ்ன்ட்டு ஓல்டு சர்ச்சுங்க இருக்கும். ரொம்ப ஓல்டு சர்ச்சுங்க 63 கட்டிக்கிற சர்ச்சுங்கெல்லாம் ஆத்தரைஸ், அவங்களாம் பக்கா டேக்ஸ் கட்டின்னு வந்துருக்குறாங்க. அவங்களுக்கு கொடுத்தா கூட பரவாயில்ல. இந்த புதுசாக வந்துக்கிற சர்ச்சு அவங்கவுங்க இல்லீகலாக கட்டின்னு வேற நேமுங்களை கட்டிக்கின்னு அவங்க வந்து இப்போ லோன் வாங்கியிருக்காங்க. கிட்டத்தட்ட 50 லட்ச ரூபாய் 60 லட்ச ரூபாய் 1 கோடி ரூபாய் கூட ஃப்ரீ லோன். எந்த பேஸ் மேலே நீ கொடுத்துக்கிறேன்னு நம்ம கேட்கறது யாரை கேட்குறோங்க? மைனாரிட்டி கமிஷனர் கேட்குறோம். ஆத்தரைஸ் ஆர் அன்ஆத்தரைஸ் எப்படி நீங்க ப்ரூவ் பண்றீங்க? BGML NOC கொடுத்தா தான் ஆத்தரைஸ். BGML எப்படி NOC கொடுக்க முடியும்? BGML ஏரியால இருக்கிற வீட்டுக்கே அவன் NOC கொடுக்கறதுக்கு முன்ன பின்ன யோசிக்கிறான். கிட்டத்தட்ட இத்தனை பெரிய சர்ச்சுக்கு எந்த சர்ச்சு ஆத்தரைஸ் இல்லைங்களே. எங்களுக்கு தெரிஞ்சு மட்டும் நாங்களாம் மைனிங் தானே வாங்கிட்டு இருக்கோம். அதே மாதிரி நான் மைனிங் ஏரியாவில் வந்தா ஒரு முனிசிபாலிட்டியில் அவங்க பர்மிஷன் இருக்கணும், ஒரு சொசைட்டி ஆக்ட்லயோ ட்ரஸ்ட் ஆக்ட்லயோ அவங்களுக்கு ரிஜிஸ்டர் ஆயிருக்கணும், அவங்க இன்கம் டேக்ஸ் பே இருக்கணும், எல்லாமே டாக்குமெண்ட் பக்கா டாக்குமெண்ட் வச்சிருந்தா தான் அவங்களுக்கு லோனுங்கன்னு கிடைக்கும். இவங்க யாரோ புரோக்கரை செட் பண்ணு, யாரோ மைனாரிட்டி கமிஷன் ஒரு புரோக்கர் இருக்காங்க, புரோக்கர் செட் பண்ணி லோன் வாங்கிட்டு இந்த மாதிரி வந்து எவ்வளோ பெரிய பிக் ஸ்கேம் பாருங்க. இது எந்த விதத்தில் நியாயம்? இது கோலார் டிஸ்ட்ரிக்ட் DC ரொம்ப ஆனஸ்டான ஆஃபீஸரு, அவர்கிட்ட நாங்கள் முறையிடுறோம். சார் இந்த மாதிரி
எத்தனை சர்ச்சு ஆத்தரைஸ் சார், எத்தனை சர்ச்சுக்கு லோன் கொடுத்துக்கிறாங்க, எல்லா சர்ச்சையும் நீங்கள் என்கொயரி பண்ணிட்டு இல்லை அவங்களுக்கு ஆத்தரைஸ் லெட்டர் வாங்குவாங்க. மைனிங் ஏரியாவில் எத்தனை ஆத்தரைஸ் லெட்டர் கொடுத்துக்கிறாங்க, நான் மைனிங் எத்தனை ஆத்தரைஸ் லெட்டர், அவங்ககிட்ட என்னென்ன டாக்குமெண்ட் இருக்குது, எந்த பேஸில் உங்களுக்கு லோன் வாங்குறாங்க சார்ன்ட்டு அவர்கிட்ட நாங்கள் முறையிடுவோம். ಆಚಿங்களா. ನೆಕ್ಸ್ಟು ಏನೋ ಬಾಬು ಸ್ಕೂಲ್ ಬಗ್ಗೆ ತುಂಬ ಜನ ಲೈವಲ್ಲಿ ಬಂದಿದ್ದಾರೆ, ಆಮೇಲೆ ಸುಮ್ಮನೆ ಆಗಿಬಿಟ್ಟಿದ್ದಾರೆ ಅಂತ ಹೇಳ್ತಾರೆ. ನೋ, ನನಗೆ DDP ಆರ್ ಸ್ಟೇಟ್ ಕಮಿಷನರ್, ಇವತ್ತು ಕೂಡ ನಾನು ಸ್ಟೇಟ್ ಕಮಿಷನರ್ಗೆ ಆಲ್ರೆಡಿ ಮೆಸೇಜ್ ಹಾಕಿದ್ದೀವಿ ನಾವು. ಸರ್ DDP ಅವರು ಇಲ್ಲಿ ಬಂದು ಎನ್ಕ್ವೈರಿ ಮಾಡ್ತೀನಿ ಹೇಳಿದ್ದಾರೆ, ಇನ್ನೂ ಬಂದಿಲ್ಲ. ಅದು ವಿಜಿಲೆನ್ಸ್ ಕಲ್ತೀನಿ ಹೇಳಿದ್ರೆ ವಿಜಿಲೆನ್ಸ್ ಇನ್ನೂ ಕಳಿಸಿಲ್ಲ, ಜಸ್ಟ್ ವೇಟಿಂಗ್ ಅಲ್ಲಿ ಇದ್ದೀವಿ. ಮಾತಾಡಿದ್ದಾರೆ, ಹಂಗೆ ಇವರು ಬ್ಯಾಕ್ ಹೋಗಿದ್ದಾರೆ. ನಾವು ಯಾವತ್ತೂ ಬ್ಯಾಕ್ ಹೋಗೋದಿಲ್ಲ, ಯಾಕಂದ್ರೆ ನ್ಯಾಯವಾಗಿ ನಾವು ಹೋರಾಟ ಮಾಡ್ತಾ ಇದ್ದೀವಿ 100%. ಇದು ಒಂದು ಜನಕ್ಕೆ ಒಳ್ಳೇದಾಗ್ಬೇಕು. ಎಲ್ಲ ಬಡವ್ರ ಜನ ಹಂಗೆ ಹೇಳಕ್ಕೆ ಇಷ್ಟಪಡಲ್ಲ. ಎಲ್ಲ ಮೈನಿಂಗ್ ಏರಿಯಾದಲ್ಲಿ ಹುಟ್ಟಿರುವರು, ಬಿಮ್ಮಲಲ್ಲಿ ಕೆಲಸ ಮಾಡ್ತಾ ಇರೋರು, ಡೈಲಿ ಟ್ರಾವೆಲ್ ಕೆಲಸ ಮಾಡ್ತಾ ಇರೋರು, ಕೂಲಿ ಕೆಲಸಕ್ಕೆ ಹೋಗ್ತಾ ಇರೋರು, ಇವ್ರ ಮಕ್ಕಳೆಲ್ಲ ಹೆಂಗೆ ಇಷ್ಟು ಫೀಸ್ ಕೊಟ್ಟು ಓದಕ್ಕೆ ಬಿಟ್ಟು, ಎಜುಕೇಶನಲ್ಲಿ ಇಷ್ಟು ದುಡ್ಡು ತಗೊಳ್ತಾ ಯಾರೋ ತಗೊಳ್ತಾರ? ಸುಮ್ಮನೆ ಹೇಳ್ತಾರೆ ನಾವು ಇದು ಫ್ರೀ ಮಾಡ್ತೀವಿ. ಯಾರಿಗೆ ಫ್ರೀ ಮಾಡಿದ್ರೆ ನೀವು? BO ಆರ್ DDP ಆರ್ ಕಮಿಷನರ್ ಇವ್ರ ಮುಖಾಂತರ ಹೋರಾಟ ಮಾಡ್ತೀವಿ. ಜೈ ಹಿಂದ್, ಜೈ ಕನ್ನಡ.